ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ. ಇನ್ನೂ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ದಿನ ವರಮಹಾಲಕ್ಷ್ಮಿ ಇನ್ನೇನು 4-5 ದಿನ, 3 ದಿನ 4 ದಿನ ಇದೆಯಲ್ವ. ಹಾಗಾಗಿ ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಬಂದು ಯಾವ ರೀತಿ ಮೆಟೀರಿಯಲ್ನೆಲ್ಲ ಯೂಸ್ ಮಾಡಿ ಡೆಕೋರೇಷನ್ ಮಾಡೋದು ಅಂತ, ಏನು ಹೇಳ್ತಾರೆ, ಮೇಕಪ್ ಮಾಡೋದನ್ನು ನಾನು ತೋರಿಸ್ತೀನಿ. ಫುಲ್ ಅಂದರೆ ಈ ಬಿಳಿ ಮುಖವಾಡ ನಾನು ಚೇಂಜ್ ಮಾಡಲ್ಲ, ಈ ಥರನೇ ಇರುತ್ತೆ. ನೀವು ಮೊದಲೇ ಥಂಬ್ನೇಲ್ ನೋಡಿದರೆ ಗೊತ್ತಾಗಿರುತ್ತೆ. ಈ ಥರದ್ದೆಲ್ಲ ರೆಡಿ ಸಿಗುತ್ತೆ ಫ್ರೆಂಡ್ಸ್, ಸಪ್ರೇಟಾಗಿ ಸಿಗುತ್ತೆ, ಇಲ್ಲಾಂದರೆ ಫುಲ್ ಸೆಟ್ಟು ಸಿಗುತ್ತೆ. ನಿಮ್ಮ ಇಷ್ಟ. ಏನೂ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರೆ ನೀವು ಫುಲ್ ಸೆಟ್ ತೊಗೋಬೋದು. ಇಲ್ಲ ನಮ್ಮ ಹತ್ರ ಒಂದು ಪೀಸ್ ಇದೆ, ಇನ್ನೊಂದು ಥರ ಇಲ್ಲ, ಇನ್ನೊಂದು ಥರ ಇಲ್ಲ ಅಂದರೆ ಸಪ್ರೇಟ್ ತೊಗೋಬೋದು. ನಾನು ಮುಂದೆ ಹೋಗ್ತಾ ನೋಡಿ, ಇದೆರಡು ತೊಗೊಂಡು ಬಂದಿದ್ದೆ. ಒಂದು ಪೀಸ್ 20 ರುಪೀಸ್ ಇತ್ತು, 40 ರುಪೀಸ್ ಎರಡರಿಂದ. ಹಳೇದು ಇದೇ ಟೈಪು, ವೈಟ್ ಸ್ಟೋನ್ ಇರಲಿಲ್ಲ, ಗ್ರೀನ್ ಸ್ಟೋನ್ ಎಲ್ಲ ಕಡೆ ಇತ್ತು. ಆದರೆ ಒಂದು ಎಲ್ಲೋ ಕಳೆದೋಗ್ಬಿಟ್ಟಿತ್ತು ನಮ್ಮದು ಲಾಸ್ಟ್ ಟೈಮ್ ಪೂಜೆ ಮಾಡುವಾಗ, ಕಿವಿದು. ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದೆ. ಅದಾದಮೇಲೆ ಇದಕ್ಕೆ ಗ್ಲೂ ಯಾವ ರೀತಿ ಹಾಕೋದನ್ನು ನೋಡಿ ತೋರಿಸಿದ್ದೀನಲ್ವ, ಅದನ್ನು ತೊಗೊಂಡೋಗಿ ಗಂಗೆ ಅಂಗಡಿಲಿ ಅಥವಾ ಬಳೆ ಶಾಪಲ್ಲಿ ಕೇಳಿ, ನಿಮಗೆ ಸಿಗುತ್ತೆ. ಈ ಥರ ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ, ಈ ಥರ ಗಮ್ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಈ ಥರ ಒಂದೊಂದಕ್ಕೂ ಎಷ್ಟೆಷ್ಟು ಸೈಜ್ ಇದೆ ಆ ಥರದಕ್ಕೆ ನೋಡಿ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ ಈ ಥರದಕ್ಕೆ ಏನೂ ಇದು ಅಂದರೆ ಗಮ್ ಥರ ಬೇಗ ಒಣಗೋಗುತ್ತೆ ಆ ಥರ ಏನಿರಲ್ಲ ಫ್ರೆಂಡ್ಸ್. ತುಂಬ ಹೊತ್ತು ಅದು ಒಣಗೋದಿಲ್ಲ, ಆ ಥರನೇ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ತೆಗೆದ್ಬಿಟ್ಟು ಹಾಕ್ಕೋಬೋದು. ನಾನು ವಾಶ್ ಮಾಡೋಕ್ಕೋಸ್ಕರ ತೆಗ್ದಿದ್ದರಿಂದ ಮುಖವಾಡನ ವಾಶ್ ಮಾಡಿರಲಿಲ್ಲ. ಹಾಗಾಗಿ ಮುಖ ಎಲ್ಲ ತೊಳೆದು ಮೇಕಪ್ ಮಾಡೋಣ ಅಂದ್ಬಿಟ್ಟು ಮೊದಲು ಮೇಕಪ್ ಇದೇ ಥರನೇ ಮಾಡಿದ್ದೆ, ಹಾಗಾಗಿ ಮತ್ತೆ ಮಾಡ್ತಾಯಿದ್ದೀನಿ. ಮತ್ತು ಐಲೈನರು, ಲಿಪ್ಸ್ಟಿಕ್ಕು ಈ ಥರದ್ದೆಲ್ಲ ಬೇಕಾಗುತ್ತೆ, ಅದನ್ನು ರೆಡಿ ಇಟ್ಕೊಳ್ಳಿ. ಆದರೆ ಹೊಸದೇ ತೊಗೊಂಡು ಬರಬೇಕು, ಹಳೇದನ್ನ ಹಾಕಬೇಡಿ. ಯಾಕೆಂದರೆ ನಾವು ಯೂಸ್ ಮಾಡಿರ್ತೀವಲ್ವ ಯಾವ್ಯಾವ ಟೈಮಲ್ಲೂ. ಹಾಗಾಗಿ ನೋಡಿ ಇವಾಗ ಯಾವ ರೀತಿ ಅಂದರೆ ಅದು ಕಣ್ಣಿಗೆ ಅದು ಏನು ಹೇಳ್ತಾರೆ, ಮಾರ್ಕ್ ಮಾಡಿರ್ತಾರೆ, ಅಂದರೆ ಈ ಥರ ಶೇಪ್ಗೆಲ್ಲ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೇಕಷ್ಟೇ. ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕು. ನನಗೆ ಕ್ಯಾಮ್ರಾ ಸ್ವಲ್ಪ ಕೆಳಗೆ ಹೈಟು ಈ ಥರ ಕೂತಿದ್ರೆ ಗೊತ್ತಾಗ್ತಾಯಿದೆ. ಕ್ಯಾಮ್ರಾ ಸ್ವಲ್ಪ ಕೆಳಗಿಟ್ಟಿರೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಆಗ್ತಾಯಿಲ್ಲ, ಅಂದರೆ ಮೇಲೆ ಎತ್ಕೊಬಿಡ್ತಾ ಇದ್ದೀನಿ ಆವಾಗವಾಗ. ನೋಡಿ ಡಿಫ್ರೆನ್ಸ್ ಎಷ್ಟು ಕಾಣಿಸ್ತಾಯಿದೆ. ಐಬ್ರೋ ಕೂಡ ಈ ಥರ ಫಿಲ್ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ನಾನು ಹೇಳಿದ್ನಲ್ವ, ಒಂದೊಂದಕ್ಕೇ ಎಲ್ಲೆಲ್ಲಿರುತ್ತೆ ಅದರಲ್ಲಿಗೆ, ಅಥವಾ ನಿಮಗೆ ಯಾವ ಥರ ಬೇಕೋ ಆ ಥರ ಅಂಟಿಸ್ಕೋಬೋದು. ಇದೇ ಥರ ಬೇಕು ಅಂತ ಏನಿಲ್ಲ, ಇದೇ ಥರದ್ದೇ ಹಾಕಬೇಕು ಅನ್ನೋದು ಇಲ್ಲ. ನಿಮಗೆ ಈ ಥರ ಯಾವುದಾದ್ರು ಸ್ಟೋನ್ ಸಿಗ್ತವೆ ಬಳೆ ಶಾಪಲ್ಲಿ, ಗಂಗೆ ಅಂಗಡಿಲಿ ಇವಾಗೆಲ್ಲ ಎಲ್ಲ ಥರನೂ ಸಿಗುತ್ತೆ. ಆಮೇಲೆ ಮುಖವಾಡ, ಬೆಳ್ಳಿ ಮುಖವಾಡ ಅಕಸ್ಮಾತ್ ಇಲ್ಲ ಅಂದರೆ ಇದೇ ಟೈಪಲ್ಲಿ ಗಂಗೆ ಅಂಗಡಿಲೂ ಕೂಡ ಸಿಗುತ್ತೆ. ನಾನು ಕೇಳ್ಕೊಂಡು ಬಂದಿದ್ದೆ, 2,500 3,500 ಏನೋ ಹೇಳಿದ್ರು. ಸೇಮ್ ಈ ಥರನೇ ಸಿಗುತ್ತೆ. ನೀವು ಅದನ್ನು ಕೂಡ ತೊಗೊಂಡು ಬಂದು ಯೂಸ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಸೈಡ್ಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಕ್ಯಾಮ್ರಾ, ನನಗಷ್ಟು ನೋಡ್ಕೊಳ್ಳೇ ಇಲ್ಲ. ಮಕ್ಕಳು ಕೂಡ ಮಲಗಿರಲಿಲ್ಲ, ಹಾಗಾಗಿ ನಾನು ಅಷ್ಟು ಗಮನನೇ ಕೊಟ್ಕೊಂಡಿಲ್ಲ. ಕಾಣಿಸ್ತೈತಲ್ವ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ ಸ್ವಲ್ಪ ಸೈಡ್ಗೆ ಆಗಿಬಿಟ್ಟಿದೆ. ನೋಡಿ ಮೇಲ್ಗಡೆ ಈ ಥರ ಅಂಟಿಸ್ಕೊಂಡು, ಅದರದ್ದೆಲ್ಲ ಸೆಟ್ಟು ಮೊದಲೇ ಇದ್ದಿದ್ದರಿಂದ ನಾನೇನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ. ಇದ್ರದ್ದು ಮಾತ್ರ ಹಳ್ಳು ಬಿದ್ದಿತ್ತು, ಹಾಗಾಗಿ ಎರಡು ಹೊಸದು ಅಲ್ಲಿ ಕೆಳಗಡೆ ಜುಮ್ಕಿ ಟೈಪ್ ಕಾಣಿಸ್ತಿದೆ, ಅಲ್ಲಿಗೆ ಇದ್ದಿದ್ದು 2 ಪೀಸ್ ಇತ್ತಲ್ಲ ಆ ಥರದ್ದು ತೊಗೊಂಡು ಬಂದಿದ್ದು. ಮೊದಲು ಬಿದ್ದೋಗಿತ್ತು, ಅದನ್ನೇ ಇವಾಗ ಕಿತ್ತುಬಿಟ್ಟು ಒಂದಿತ್ತಲ್ಲ ಅದರಲ್ಲಿ ಹಳ್ಳು ಇದ್ದಿದ್ದರಿಂದ ಓಪನ್ ಮಾಡಿ ಅದಕ್ಕೆ ಅಂಟಿಸಿದ್ದೀನಿ. ಕಿವಿದು ಇದಕ್ಕೆ ನೋಡಿ ಸೈಡಲ್ಲಿ ಇದೆಯಲ್ಲ ಅದಕ್ಕೆ. ಅದೇ ಥರದ್ದು 2 ಹೊಸದು ತಂದಿದ್ದೀನಿ. ಮತ್ತು ಕಿವಿನ ಚುಚ್ಚಿಸಿರಲಿಲ್ಲ ಫ್ರೆಂಡ್ಸ್, ಅಂದರೆ ಹೋಲ್ ಮಾಡಿಸಿರಲಿಲ್ಲ.
ಅದು ಆಚಾರ ಅಂತಾರಲ್ಲ, ಅಥವಾ ಗೋಲ್ಡ್ ಅಂಗಡಿಯಲ್ಲಿ ಸಾಮಾನ್ಯವಾಗಿ ಯಾರೂ ಮಾಡಲ್ಲ. ಕೆಲವೊಂದು ಕಡೆ ವಿಚಾರಿಸಿ, ಅಥವಾ ಕಿವಿ ಚುಚ್ಚೋದು ಈ ಥರದ್ದೆಲ್ಲ ಮಾಡ್ತಾರಲ್ಲ ಅವರು ಮಾಡಿಕೊಡ್ತಾರೆ. ಇಲ್ಲ ಗೋಲ್ಡ್ ರಿಪೇರಿ ಮಾಡೋದು ಈ ಥರ ಶಾಪಲ್ಲಿ ಮಾಡಿಕೊಡ್ತಾರೆ. ಅದಾದಮೇಲೆ ನೋಡಿ ಲಿಫ್ಟಿಕ್ನ ಲಾಸ್ಟಲ್ಲಿ ಇದು ನೈಲ್ ಪಾಲಿಶ್ನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಹಾಕುವಾಗ ಸ್ಪ್ರೆಡ್ ಆಗಿಬಿಡುತ್ತೆ. ನೀಟಾಗಿ ಹಾಕ್ಕೊಳ್ಳಿ. ಅಕಸ್ಮಾತ್ ಆ ಕಡೆ ಈ ಕಡೆ ಆಯಿತು ಅಂದರೆ ಸ್ವಲ್ಪ ಒರೆಸ್ಕೊಂಡು ಮತ್ತೆ ಹಾಕ್ಕೋಬೋದು. ನೋಡಿ ಸ್ಟೋನ್ ಬಿತ್ತು. ಇದು ಫ್ಯಾಬ್ರಿಕ್ ಗ್ಲೂನೇ ಹಾಕಿ ಅಂಟಿಸ್ತಾ ಇರೋದು. ಮೂಗ್ಬಟ್ಟು ನಾವು ಇವಾಗ ಮೂಗು ಚುಚ್ಚಿರಲಿಲ್ಲ ಹಳೇದು ನೋಡಿ ಇದೆಯಲ್ಲ, ಅದನ್ನೇ ಹಾಕ್ತಾಯಿದ್ವಿ. ಅದರಲ್ಲೇ ಬಂದಿತ್ತು, ಅದನ್ನೇ ಹಾಕಿದ್ವಿ. ಬಟ್ ಇವಾಗ ಚಿನ್ನದೊಂದು ಚಿಕ್ಕದು ತೊಗೊಂಡು ಬಂದು ಹಾಕಿದ್ದೀವಿ. ಅದು ಇನ್ನೊಂದು ಇತ್ತಲ್ಲ, ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು, ಮತ್ತು ಎಲ್ಲರಿಟ್ಟರೆ ಕಳೆದೋಗುತ್ತೆ ಅಂದ್ಬಿಟ್ಟು ಇನ್ನೊಂದು ಮೂಗಿಗೆ ಚಿಕ್ಕದಾಗಿ ತೆಗೆದ್ಬಿಟ್ಟು ಅಂಟಿಸಿದ್ದೀನಿ ಅಷ್ಟೇ. ಇದರಲ್ಲೆಲ್ಲ ತಾಳಿ ಎಲ್ಲ ಅದರಲ್ಲೇ ಬಂದಿದ್ದರಿಂದ ನಾನೇನು ಹೊಸ್ದಾಗಿ ಹಾಕಲ್ಲ. ಒಂದು ಪೂಜೆ ಮಾಡುವಾಗ ಬಂದು ಅರಿಶಿನ ಕೊಂಬು ಕಟ್ತೀನಿ. ಆದರೆ ಆವತ್ತಿನ ದಿನ ಕೂಡ ನಾನು ವೀಡಿಯೋನ ಮಾಡ್ತೀನಿ. ಯಾಕಂದರೆ ನಿಮಗೆ ತೋರಿಸ್ತೀನಿ, ನೋಡೋಣ. ಟ್ರೈ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ರೀತಿ ಡೆಕೋರ್ ಮಾಡಿದ್ವಿ. ನೋಡಿ ಎಲ್ಲ ಈ ರೀತಿ ರೆಡಿ ಮಾಡಿಕೊಂಡೆ. ಫುಲ್ ಫೈನಲಾಗಿ ಲಾಸ್ಟ್ ಇದೆಲ್ಲ ಅದೇ ರೀತಿಯೇ ಇತ್ತು. ಬಟ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಬೋದು. ಏನಂದರೆ ಇಲ್ಲಿ ಹಣೆಗೆ ಇಟ್ಟಿರೋವಂಥದ್ದನ್ನು ಮೇಲ್ಗಡೆ ಈ ಬ್ರೌನ್ ಕಲರ್ದು ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕೂಡ ಹಾಕ್ಕೋಬೋದು. ಅಲ್ಲಿ ಸ್ಟೋನ್ ಬಿದ್ದೋಯ್ತು, ಹಾಗಾಗಿ ನಾನು ಗ್ಲೂ ಹಾಕಿ ಫ್ಯಾಬ್ರಿಕ್ ಗ್ಲೂನ ಅಂಟಿಸ್ಕೊಳ್ತಾ ಇದ್ದೀನಿ. ಮತ್ತು ಇದು ಬಂದು 60 ರುಪೀಸೋ 90 ರುಪೀಸೋ ಪರ್ ಪೀಸು. ಇದು ಈ ವರ್ಷವೇ ತಂದಿದ್ದು. ನೋಡಿ ಇಲ್ಲಿ ಖಾಲಿ ಇರ್ತಾಯಿತ್ತು ಅಂದ್ಬಿಟ್ಟು ನಾನು ತೊಗೊಂಡು ಬಂದೆ. ನೋಡಿ ಇಷ್ಟ ಆಯಿತು, ಬಟ್ ನಮ್ಮ ಸೈಜ್ಗೆ ಆಗುತ್ತೆ ಅಂತ ಅನಿಸಿ ನಾನು ತೊಗೊಂಡು ಬಂದಿದ್ದು. ಇಲ್ಲಿ ಹಣೆಗಿಟ್ಟಿರೋದು ಬಂದು ಇಲ್ಲಿ ಮೇಲ್ಗಡೆ ಅದರ ಕೆಳಗಡೆ ಒಂದು ಪೋರ್ಷನ್ ಇದೆ ನೋಡಿ, ಇಲ್ಲಿ ಅಲ್ಲೊಂದು ಇದೇ ಶೇಪಲ್ಲೇ ಇದೆ ನೋಡಿ, ಅಲ್ಲಿ ಅಂಟಿಸಿರೋ ಅಂಥದ್ದು. ಹಣೆ ಬಟ್ ಖಾಲಿ ಇರುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಗೆ ಅಂಟಿಸೋದನ್ನ ಇಲ್ಲಿಗೆ ಅಂಟಿಸಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ ಬೇಕಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಮೂಗ್ಬಟ್ಟು ಬಾಕಿ ಇತ್ತು ಅಂದ್ಬಿಟ್ಟು ಈ ಥರದ್ದು ಅಂಟಿಸ್ಕೊಂಡೆ. ಅದು ಕೂಡ ಸ್ಟೋನ್ ಬಿದ್ದಿತ್ತು, ಹಾಗಾಗಿ ನಿಧಾನವಾಗಿ ಅಂಟಿಸ್ಕೊಂಡಿದ್ದೀನಿ. ಫೈನಲ್ ಲುಕ್ ಬಂದು ಈ ರೀತಿ ಇದೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ದೃಷ್ಟಿ ಬಟ್ ಇಡ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿದೆಯಲ್ಲ, ಮುಖ ಎಲ್ಲ ಸ್ವಲ್ಪ ತೊಳೆದಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಅಲ್ಲಿಗೆ ಓಲೆ ಹಾಕೋ ಜಾಗಕ್ಕೇ ಅದು ಹಾಕಬೇಕಿತ್ತು. ಬಟ್ ಕಿವಿ ಹೋಲ್ ಮಾಡಿಸಿರೋದ್ರಿಂದ ಹಾಕಿಲ್ಲ. ಯಾಕಂದರೆ ಓಲೆ ಹಾಕ್ತೀನಲ್ವ, ಹಾಗಾಗಿ ಈ ಸ್ಟಿಕ್ಕರ್ ಇದೆಯಲ್ಲ, ಇದು ಮೇಲೆ ಹಾಕಬೇಕಾಗಿರೋ ಅಂಥದ್ದು. ನಾನು ಎಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ತಾಯಿದ್ದೀನಿ.